ಹಲೋ, ನಮಸ್ಕಾರ ಎಲ್ಲರಿಗೂ. ಗಂಗಾ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ತೋರಿಸ್ತಿರೋದು ಕಾರೆ ಹಣ್ಣು. ಅಂದರೆ ಈ ಹಳ್ಳಿಗಳ ಕಡೆ ತುಂಬ ನೀವು ಚೈಲ್ಡ್ಹುಡ್ಡಲ್ಲಿ ತಿಂದಿರ್ಬೋದು. ಚಿಕ್ಕ ವಯಸ್ಸಲ್ಲಿ ತುಂಬ ರುಚಿಯಾಗಿರುತ್ತೆ. ಬಟ್ ಇದು ಕಾಯಾಗಿದೆ ನೋಡಿ, ಎಷ್ಟೊಂದು ಥರ ಬಿಟ್ಟಿದೆ. ಯಾರಿಗಾರು ಇದು ಹಣ್ಣು ನೆನಪಿದೆಯಾ? ನೆನಪಿದ್ರೆ ನೀವು ತಿಂದಿರ್ತೀರಾ ಸಣ್ಣ ಹುಡುಗರಲ್ಲಿ. ಅಂದರೆ ಈ ಹಳ್ಳಿಗಳ ಕಡೆ ಇರ್ತಾರಲ್ಲ, ಅವ್ರಿಗೆ ಮಾತ್ರ ತುಂಬ ಚೆನ್ನಾಗಿ ಗೊತ್ತು ಈ ಹಣ್ಣಿನ ಬಗ್ಗೆ. ಮತ್ತು ಅಲ್ಲೋಡಿ, ನಿಮಗೆ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಬರಂತೆ ತಟ್ರಿ ನಿಮಿಷ. ನೋಡಿ ಅಲ್ಲಿ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಒಳ್ಳೆ ಮುತ್ತು ಜೋಡಿಸ್ದಂಗಿದೆ. ಹಾಗೆ ಈ ಪ್ರಕೃತಿನ ಸವಿಯೋದೇ ಒಂದು ಚಂದ. ನಾನು ಮತ್ತೆ ಯೂಟ್ಯೂಬ್ನ ಶುರು ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಮತ್ತೆ ಬೇಕು. ಹಾಗೆ ನಾನು ಇನ್ನೂ ಒಂದು ಹಣ್ಣನ್ನು ತೋರಿಸ್ತೀನಿ ನಿಮಗೆ. ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ಹಣ್ಣು ಬಿಟ್ಟಿದೆ. ಕಾರಿ ಹಣ್ಣು, ಕಾಯಿ ಇನ್ನೂ ಹಣ್ಣಾಗಿಲ್ಲ. ಹಣ್ಣಾದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ತುಂಬ ಇಷ್ಟ. ನೋಡಿ ಇಲ್ಲೆಲ್ಲ ಹಿಂಗೆ ಸದಂಪ್ಲು ಬೆಳೆಸ್ಕೊಂಡಿದೆ. ನೋಡಿ ಅಲ್ಲೊಂದು ಗಿಡದಲ್ಲಿ ಅವಿನೂ ಹಸಿರುಗಿದೆ ಕಾಯಿ, ಒಂದು ಹಣ್ಣಾಗಿಲ್ಲ. ಆ್ಯಂಡ್ ನಾನು ಡೈಲಿ ವೀಡಿಯೋಸ್ನ ಮಾಡ್ತಿರ್ತೀನಿ. ಇವತ್ತು ನಾವು ಸ್ವಲ್ಪ ಮನೆಯಲ್ಲಿ ಗಾರ್ಡನಿಂಗ್ ಮಾಡಬೇಕು. ಯಾಕೆ ನಾನು ಲಾಗ್ ಹಾಕ್ತಿರ್ಲಿಲ್ಲ ಅಂದರೆ, ನಮ್ಮ ಮನೆಗೆ ಹೊಸ ಸದಸ್ಯ ಬಂದರು. ಇನ್ನೊಬ್ಬರು ಫಸ್ಟು ಏನೋ ನೊಣಗಳು ಏನಪ್ಪ ಇಷ್ಟೊಂದಿದ್ದಾವೆ. ಜೇನುಗಳಿದೆ, ಇಲ್ಲೆಲ್ಲ ಜೇನಿಟ್ಟಿದೆ, ತೋರಿಸೋಣ ಅಂತ ಬಂದಿದ್ದೆ. ಫಸ್ಟು ಮಗಳು ಹುಟ್ಟಿದ್ಲು. ಇವಾಗ ಮಗ ಕೂಡ ಬಂದ. ನನಗೆ 9 ತಿಂಗಳಾಗಿದೆ ಅವನಿಗೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರಲಿಲ್ಲ. ಸದ್ಯಕ್ಕೆ ಇವಾಗ ಮಗ ಕೂಡ 9 ತಿಂಗಳನ್ನಾಗಿದ್ದಾನೆ. ಅದಕ್ಕೋಸ್ಕರ ವಿಡಿಯೋಗಳನ್ನ ಮಾಡೋಣ ಇನ್ನು ಮುಂದೆ ಅಂತ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ನೋಡಿ ನೀವು ನನಗೆ ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ನೋಡಿ, ಹೇಗಿದೆ ತೋಟ, ನೇಚರ್ ಹೇಗಿದೆ, ಹಕ್ಕಿ ಪಕ್ಷಿಗಳು. ಸೊ ಈ ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್.